ದುನಿಯಾ ವಿಜಯ್, ರಾಜ್ಬಿ ಶೆಟ್ಟಿ, ರಚಿತಾ ರಾಮ್ ಆ್ಯಕ್ಟ್ ಮಾಡಿ ಜಡೇಶ್ KMP ಬರೆದು ನಿರ್ದೇಶನ ಮಾಡಿರೋ ಸಿನಿಮಾನೇ ಲ್ಯಾಂಡ್ ಲಾರ್ಡ್. ಕಥೆಯ ಒನ್ಲೈನ್ ವಿಚಾರಕ್ಕೆ ಬರೋದಾದರೆ, ಒಂದು ಊರು, ಆ ಊರನ್ನ ಆಳೋ ಒಬ್ಬ ಕೆಟ್ಟ ದಣಿ. ಆ ದಣಿಯಿಂದ ಊರ ಜನರನ್ನು ಕಾನೂನು ಮುಖಾಂತರ ಸಂವಿಧಾನದ ಪ್ರಕಾರ ಕಾಪಾಡಬೇಕು ಅಂತ ಹೋರಾಡೋ ಒಬ್ಬ ಲೇಡಿ ಕಾನ್ಸ್ಟೇಬಲ್. ಆ ಲೇಡಿ ಕಾನ್ಸ್ಟೇಬಲ್ ಕಾವಲಿಗೆ ನಿಲ್ಲೋ ಅಂತ ಅವರಪ್ಪ. ಇವ್ರುಗಳ ಮಧ್ಯೆ ನಡೆಯೋವಂಥ ಜಟಾಪಟಿನೇ ಲ್ಯಾಂಡ್ ಲಾರ್ಡ್. ಇನ್ನು ಪರ್ಫಾರ್ಮೆನ್ಸ್ ಮ್ಯಾಟ್ರಿಗೆ ಬರೋದಾದರೆ, ನನ್ನ ಸರ್ಪ್ರೈಸ್ ಮಾಡಿದ್ದು 2 ಕ್ಯಾರೆಕ್ಟ್ರು. ಒಂದು ದುನಿಯಾ ವಿಜಯ್ ಮತ್ತು ರಾಜ್ಬಿ ಶೆಟ್ಟಿ ಅವ್ರ ಕ್ಯಾರೆಕ್ಟ್ರು. ಕೋಲಾರದ ಭಾಷೆಗೆ, ಆ ಮಣ್ಣಿನ ಸೊಗಡಿಗೆ ರಾಜ್ಬಿ ಶೆಟ್ಟಿ ಅವರು ಅಷ್ಟು ಪರ್ಫೆಕ್ಟಾಗಿ ತಯಾರಾಗ್ತಾರೆ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಾಡಿ ಲ್ಯಾಂಗ್ವೇಜು, ಪರ್ಫಾರ್ಮೆನ್ಸ್ ಓಕೆ, ಬಟ್ ಆ ನೇಟಿವ್ಗೆ ತಕ್ಕಂಗೆ ಪಕ್ಕಾ ಕೋಲಾರ ಮಣ್ಣಿನ ಭಾಷೆ ಮಾತಾಡೋ ಥರನೇ ತಯಾರಾಗಿದ್ದಾರೆ. ಇಟ್ಸ್ ವೆರಿ ಇಂಪ್ರೆಸಿವ್. ಇನ್ನು ದುನಿಯಾ ವಿಜಯ್ ಅವರು ಆ್ಯಸ್ ಎ ಆ್ಯಕ್ಟರ್ ಆಗಿ ಅವರು ಇಷ್ಟು ವರ್ಷ ಇಷ್ಟು ಸಿನಿಮಾ ಮಾಡಿದರು, ಅಥವಾ ಪರ್ಫಾರ್ಮರ್ ಆಗಿ ದುನಿಯಾ ಸಿನಿಮಾ ಬಿಟ್ಟರೆ ಅಷ್ಟು ಫುಲ್ ಫ್ಲೆಡ್ಜೆಡ್ ಪರ್ಫಾರ್ಮರ್ ಆಗಿ ಯಾವ ಸಿನಿಮಾದಲ್ಲೂ ಕಂಡಿರಲಿಲ್ಲ. ಬಟ್ ಈ ಸಿನಿಮಾ ಖಂಡಿತವಾಗ್ಲೂ ಸ್ಟಾರ್ಟಿಂಗಿಂದ ಕೊನೆ ತನಕ ಅಷ್ಟು ಇರೋವಂಥ ನವರಸಗಳನ್ನು ಹಾಗೆ ಮೈ ಮೇಲೆ ಹಾಕೋಬಿಟ್ಟಿದ್ದಾರೆ. ಹಾಗೆ ಇನ್ನೊಂದು ಸರ್ಪ್ರೈಸ್ ಏನಪ್ಪ ಅಂತಂದರೆ, ಸಿನಿಮಾದಲ್ಲಿ ರಿತನ್ಯಾ ವಿಜಯ್ ಅವ್ರದ್ದು ಇದು ಡೆಬ್ಯೂ ಸಿನಿಮಾ. ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಬಟ್ ಆ ಡೆಬ್ಯೂ ಸಿನಿಮಾದಲ್ಲೇ ಇಷ್ಟು ಅಚ್ಚುಕಟ್ಟಾಗಿ ರೂರಲ್ ಬ್ಯಾಕ್ ಡ್ರಾಪ್ ಸಿನಿಮಾಗೆ ಈ ಥರ ಇದಾಗಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ತಯಾರಿ ನಡೆದಿರುತ್ತೆ. ಇನ್ನು ಸಿನಿಮಾದಲ್ಲಿ ನೆಗೆಟಿವ್ ಅಂತ ನನಗೇನು ಕಾಣಲಿಲ್ಲ. ಒಂದು ರೂರಲ್ ಬ್ಯಾಕ್ ಡ್ರಾಪ್ಗೆ ಕಾಂತಾರ ಬಿಟ್ಟರೆ ಅಜನೀಶ್ ಲೋಕನಾಥ್ ಅವರು ಈ ಸಿನಿಮಾಗೆ ತುಂಬ ಚೆನ್ನಾಗಿ ಎಲ್ಲೆಲ್ಲಿ ಹೆಂಗೆ ಬೇಕೋ ಆ ಥರ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅದು ಕೂಡ ಸಿನಿಮಾಗೆ ಒಂದು ಪ್ಲಸ್ ಪಾಯಿಂಟು. ಇನ್ನು ಪ್ರತಿಯೊಬ್ಬರು ಯಾರ್ಯಾರು ಮಾಡಿದ್ದಾರೆ ಆ್ಯಕ್ಟ್ರುಗಳು, ಅಷ್ಟೂ ಜನ ಸಿಕ್ಕಾಪಟ್ಟೆ ಸೂಪರಾಗಿ ಮಾಡಿದ್ದಾರೆ. ಅವ್ರಗಳ ಪರ್ಫಾರ್ಮೆನ್ಸ್ಗಳು ಕೂಡ ಅಷ್ಟೇ ಯೂಸ್ ಆಗುತ್ತೆ. ಸಿನಿಮಾಟೋಗ್ರಫಿನೂ ಕೂಡ. ಇನ್ನು ಡೈರೆಕ್ಷನ್ ಅಂತೂ ಕೇಳಲೇಬೇಡಿ. ಆ್ಯಸ್ ಎ ಡೈರೆಕ್ಟ್ರಾಗಿ ಅವರು ಲಾಸ್ಟು 4 years ಬ್ಯಾಕ್ ಮಾಡಿದ್ದು ಗುರು ಶಿಷ್ಯರು. ಕಾಟೇರ ಆ್ಯಸ್ ಎ ರೈಟ್ರಾಗಿ ಮಾಡಿದ್ಮೇಲೆ ಟೈಮ್ ತಗೊಂಡು ತುಂಬ ಚೆನ್ನಾಗಿ ಒಂದು ಮಣ್ಣಿನ ಕಥೆನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಫೈನಲಾಗಿ ಹೇಳ್ಬೇಕಂತಂದರೆ, ಇಟ್ಸ್ ರಿಯಲಿ ವೆರಿ ಗುಡ್ ವಾಚ್. ಫ್ಯಾಮಿಲಿ ಸಮೇತ ನೋಡ್ಬೋದು. ಈ ವರ್ಷನ ಫ್ಯಾಮಿಲಿ ಸಮೇತ ಒಂದು ಕನ್ನಡ ಸಿನಿಮಾ ನೋಡ್ತಾ ಶುರು ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಸಿನಿಮಾ ರಿವ್ಯೂ ಅಥವಾ ಸಿನಿಮಾದವ್ರ ಬಗ್ಗೆ ಇನ್ಫಾರ್ಮೇಷನ್ ಏನೇ ಇದ್ದರೂ ಈ ಚಾನಲ್ನಲ್ಲಿ ಮುಂದೆ ಬರ್ತಾ ವಿಡಿಯೋಗಳು ಬರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.